ದೇವರು ನಾವು ಇವಾಗ ಫೈನಲ್ ಆಗಿ ನೋಡ್ಕೊಂಡು ಬಂದಿದ್ದೀವಿ ಟಾಕ್ಸಿಕ್ ಟ್ರಾಯ್ಲರು. ಸೊ ಟಾಕ್ಸಿಕ್ ಟ್ರಾಯ್ಲರ್ ಏನಿದೆ ಅಲ್ಟಿಮೇಟ್ ಆಗಿದೆ ಗುರು, ಚಿಂದಿ ಆಗಿದೆ ಮೂವಿ ಅಂತೂ. ಸೊ ರಾಕಿಂಗ್ ಸ್ಟಾರ್ ಎಸ್ ಅವರು ಈ ಮೂವಿ ಮುಖಾಂತರ ಏನು ಹೇಳಕ್ ಹೊರಟಿದ್ದಾರೆ ಗೊತ್ತಿಲ್ಲ. ಸೊ ಇದೊಂದು ಗ್ಯಾಂಗ್ಸ್ಟರ್ ಮೂವಿ ಜೊತೆಗೆ ಮಾನ್ಸ್ಟರ್ ಅಂತ ಅವರು ಎಕ್ಸ್ಪ್ಲೇನ್ ಕೂಡ ಮಾಡ್ಕೊಂಡಿದ್ದಾರೆ. ಮೂವಿ ಮಾತ್ರ ಬೆಂಕಿ ಆಗಿದೆ ಗುರು, ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಸೀನು ಕೂಡ ಇವಾಗ ಟ್ರೈಲರ್ ಏನು ಬಿಟ್ಟಿದ್ದಾರೆ 7.25 ನಿಮಿಷ. ಸೊ ಮಸ್ತಾಗಿದೆ ಗುರು. ಅವರು ಏನು ಹೇಳಕ್ ಹೊಂಟಿದ್ದಾರೆ ಸ್ಟೋರಿಲಿ ಅನ್ನೋದನ್ನೇ ಗೊತ್ತಾಗೋಕಿಲ್ಲ, ಕನ್ಫ್ಯೂಸಲ್ಲಿ ಇರಬೇಕು. ಇನ್ನು ಥಿಯೇಟ್ರ್ ಫಿಲಮ್ ಬರೋವರೆಗೂ ಕನ್ಫ್ಯೂಸ್ ಆಗಬೇಕು, ಆ ರೇಂಜಿಗೆ ಬಿಟ್ಟಿದ್ದಾರೆ. ಸೊ ಪ್ರೆಸೆಂಟ್ ನಾವು ನೋಡುವಂತಹ ಸಿಚುವೇಶನಲ್ಲಿ ಇದು ಒಂದು ಗ್ಯಾಂಗ್ಸ್ಟರ್ ಮೂವಿ ಆಗಿದೆ. ಸೊ ಇವರು ಮಾನ್ಸ್ಟರ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದಂತೂ ಖಂಡಿತ. ಬಟ್ ಮೂವಿ ಮಾತ್ರ ಸೆಕೆಂಡ್ ಲೆವೆಲ್ ಆಗಿದೆ ಗುರು, ಬೆಂಕಿ ಆಗಿದೆ. ಸೊ ಟ್ರೈಲರ್ ನೋಡ್ತಿದ್ರೇನೆ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿನೇ ಅಲ್ಲ ಅನ್ನೋ ರೇಂಜಿಗಿದೆ ಗುರು. ಯಾವುದು ಹಾಲಿವುಡ್ ಬಾಲಿವುಡ್ ಮೂವಿಗಳೂ ಬೀಟ್ ಹೊಡಿಯೋ ರೇಂಜ್ಗೆ ಇದೆ. ಸೊ ಬನ್ನಿ ನಾವು ಇವಾಗ ಇದು ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ನೋಡ್ತಾ ಹೋಗೋಣ. ಅತಿ ಬೇಗನೆ, ಆದಷ್ಟು ಬೇಗನೆ ಮಾರ್ಚ್ 19ಕ್ಕೆ ತೆರೆಯ ಮೇಲೂ ಕೂಡ ಬರ್ತಾ ಇದೆ. ಸೊ ಆದಷ್ಟು ಥಿಯೇಟ್ರಲ್ಲೇ ಹೋಗಿ ಫಿಲಮ್ ನೋಡಿ. ಸೊ ಅದನ್ನು ಟ್ರೈಲರ್ ನೋಡಿದ್ಮೇಲೆ ಏನು ಅನ್ನಿಸ್ತು ಅನ್ನೋ ಒಂದು ಅನಿಸಿಕೆನ ಹಂಚ್ಕೊಳ್ತಾ ಹೋಗೋಣ. ಬಟ್ ಮೂವಿ ಮಾತ್ರ ಪ್ರತಿಯೊಂದು ಸೀನು ಟ್ರೈಲರ್ ಏನು ಬಿಟ್ಟಿದ್ದಾರೆ ಇವಾಗ ಅದಂತೂ ಕಂಡಿಡಿಯೋಕ್ಕೆ ಆಗೋದಿಲ್ಲ ಏನಿದೆ ಸ್ಟೋರಿ ಅಂತ, ಆ ರೇಂಜಿಗೆ ಅಲ್ಟಿಮೇಟ್ ಆಗಿದೆ. ಸೊ ರಾಕಿಂಗ್ ಸ್ಟಾರ್ ಎಸ್ ಎಂಟ್ರಿ ಕೂಡ ಮಸ್ತಾಗಿತ್ತು ಟ್ರೈಲರಲ್ಲಿ. ನೆಕ್ಸ್ಟ್ ಮೂವಿಲಿ ಏನಿರುತ್ತೆ ಹೆಂಗಿದೆ ನೋಡೋಣ. ಯಾಕೆಂದರೆ ಈ ಮೂವಿಯ ಯಾವುದೇ ಕ್ಲೂ ಕೂಡ ಬಿಟ್ಕೊಡದೇ ಇರೋ ರೇಂಜ್ಗೆ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ಮೂವಿನ ಥಿಯೇಟ್ರಲ್ಲೇ ಬಂದು ನೋಡಬೇಕು ಪ್ರೇಕ್ಷಕರು ಅನ್ನೋ ರೇಂಜಿಗೆ ಫುಲ್ ಅವಳಿ ಇಕ್ಕಿದ್ದಾರೆ ಗುರು. ಬಟ್ ಏನಂದರೆ ಟಾಕ್ಸಿಕ್ ಟ್ರೈಲರ್ ಮಾತ್ರ ಸೆಕೆಂಡ್ ಲೆವೆಲಲ್ಲೇ ಇದೆ ಗುರು, ಮಸ್ತಾಗಿದೆ ಗುರು. ಸೊ ಬನ್ನಿ ಇವಾಗ ಅನಿಸಿಕೆಗಳನ್ನ ಮಾತಾಡ್ತಾ ಹೋಗೋಣ. ನಮಸ್ಕಾರ ದೇವರು, ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಟಾಕ್ಸಿಕ್ ಬಗ್ಗೆ. ಸೊ ಟಾಕ್ಸಿಕ್ ಟ್ರೈಲರ್ ಅಂತೂ ಮಸ್ತ್ ಚಿಂದಿಯಾಗಿದೆ ಗುರು. ಟಾಕ್ಸಿಕ್ ಅಂದ್ರೇನೆ ವಿಷಕಾರಿ ಅಂತ ಅರ್ಥ. ಸೊ ಆ ವಿಷಕಾರಿ ಮೂವಿ ಒಳಗಡೆ ಏನೇನಿದೆ ನೋಡ್ತಾ ಹೋಗೋಣ. ನಿನ್ನೆ ಬಿಟ್ಟಿರೋ ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಚಿಂದಿಯಾಗಿತ್ತು. ಸೊ ನಿನ್ನೆ ರಾಕಿಂಗ್ ಸ್ಟಾರ್ ಎಸ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವ್ರ ಮೂವಿ ಟ್ರೈಲರ್ ಕೂಡ ಅವತ್ತೇ ಬಿಟ್ಟಿದ್ದಾರೆ. ಟ್ರೈಲರ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ಸ್ಟಾರ್ಟಿಂಗ್ ಹೆಂಗ್ ಕೊಟ್ಟಿದ್ದಾನೆ ಎಂಟ್ರಿ ಯಶ್ ಅವ್ರದ್ದು ಅಂದರೆ ನಂಬಕ್ಕಾಗಲ್ಲ ಗುರು, ಆ ರೇಂಜು ಮಾಸ ಕೊಟ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟೊಂದು ಮಿಸ್ಟೀರಿಯಸ್ಗಳಿದೆ. ಅದ್ರ ನೇಮೇನೆ ಅಷ್ಟೊಂದು ಡಿಫ್ರೆಂಟ್ ಆಗಿದೆ ಗುರು. ಟಾಕ್ಸಿಕ್ ಅಂದ್ರೇನೆ ವಿಷಕಾರಿ ಅಂತ. ಸೊ ಆ ವಿಷಕಾರಿ ಮೂವಿ ಒಳಗಡೆ ಇನ್ನೂ ಏನೇನಿದೆ ಬನ್ನಿ ನೋಡ್ತಾ ಹೋಗೋಣ. ಸೊ ಇದನ್ನ ನಮಗೆ ಡಿಸೆಂಬರ್ 8ನೇ ತಾರೀಕು 2023 ಅನೌನ್ಸ್ ಮಾಡಿರೋ. ಹತ್ತತ್ರ ನಮಗೆ 2.5 ವರ್ಷ ಆಗ್ತಿದೆ. ಸೊ ನೆಕ್ಸ್ಟ್ ಬರುವಂತಹ ಮಾರ್ಚ್ 19ನೇ ತಾರೀಕು ಲಾಂಚ್ ಆಗ್ತಾ ಇದೆ ಫಿಲಮು. ಸೊ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗಂತೂ ದಿಲ್ಲು ಖುಷಿ ಆಗ್ಬಿಟ್ಟಿರುತ್ತೆ, ಯಾಕೆಂದರೆ 2.5 ವರ್ಷ ಆದಮೇಲೆ ಬರ್ತಿರುವಂಥ ಮೂವಿ ಇದು. ಸೊ ನಾನು ಅದರಲ್ಲಿ ತುಂಬ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. KGF ಆದಮೇಲೆ ನೆಕ್ಸ್ಟ್ ಬರ್ತಿರೋದೇ ಈ ಮೂವಿ. ಯಾಕೆಂದರೆ ನಮ್ಮ ಬಾಸ್ ಕೂಡ ರಾಕಿಂಗ್ ಸ್ಟಾರ್ ಎಸ್ ಅವರೇ, ತುಂಬ ವರ್ಷದಿಂದ ಕಾಯ್ತಾ ಇದೆ ನೆಕ್ಸ್ಟ್ ಯಾವಾಗ ಬಿಡ್ತಾರಪ್ಪ ಮೂವಿಗಳನ್ನ ಇವರು ಅಂತ. ಸೊ ಹಾಲಿವುಡ್ ಬಾಲಿವುಡ್ 2 ಮಿಕ್ಸ್ ಮಾಡಿಬಿಟ್ಟು ರೇಂಜ್ಗಿದೆ ಗುರು ಮೂವಿ ಮಾತ್ರ. ರಾಕಿಂಗ್ ಸ್ಟಾರ್ ಎಸ್ ಅವ್ರ ಮೂವಿಗಳು ಇವಾಗ ಬರ್ತಿರೋ ಮೂವಿ ಎಲ್ಲ ಅಂತ ಒಂದು ಲೆವೆಲ್ಗೆ, ಸೆಕೆಂಡ್ ಲೆವೆಲ್ ಅಂತಲೇ ಹೇಳ್ಬೋದು, ಒಂದು ರೇಂಜಿಗೆ. ಸೊ ಬನ್ನಿ ನಮ್ಮ ಕನ್ನಡ ಮೂವಿನ ನಾವು ಪ್ರೋತ್ಸಾಹ ಮಾಡೋಣ, ಬೇರೆ ಲ್ಯಾಂಗ್ವೇಜ್ನ ಪ್ರೀತಿಸೋಣ, ನಮ್ಮ ಭಾಷೆನ ಬೆಳೆಸೋಣ. ಅದ್ರ ಜೊತೆಗೆ ಏನು ಎಂಟ್ರಿ ಇದೆ ಅದು ಮಾತ್ರ ಮಾಸ್ ಆಗಿದೆ. ಅದನ್ನ ಮೂವಿ ಟ್ರೈಲರ್ ನೋಡ್ತಿದ್ರೇ ಗೊತ್ತಾಗುತ್ತೆ. ಇದಂತೂ ಒಂದು ಆಕ್ಷನ್ ಮೂವಿ ಅಂತಲೇ ಹೇಳ್ಬೋದು ಗುರು, ಆ ರೇಂಜ್ಗಿದೆ. ಆ ಯಶ್ ಅವ್ರ ಎಂಟ್ರಿನೂ ಅಷ್ಟೇ ಸಖತ್ತಾಗಿದೆ ಗುರು, ಎಕ್ಸ್ಪೆಕ್ಟೇಷನ್ ಮಾಡಿರೋದಿಲ್ಲ, ಆ ರೇಂಜಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಬನ್ನಿ ಟ್ರೈಲರ್ದು ಹಂಗೇನೆ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಯಾರ್ಯಾರು ಟಾಕ್ಸಿಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅವರೆಲ್ಲರೂ ಹೋಗಿ ಚೆಕ್ ಮಾಡಿ, ಮತ್ತು ಮೂವಿನ ಆದಷ್ಟು ಥಿಯೇಟ್ರಲ್ಲೇ ನೋಡಿ. ಮತ್ತು ಟಾಕ್ಸಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಅದು ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಬೆಂಕಿ ಆಗೈತೆ ಗುರು. ಹಳೆ ಕಾಲದಲ್ಲಿ ಅವಾಗ ಹಳೆ ಮೂವಿಗಳಲ್ಲಿ ಹೆಂಗೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಅಪ್ ಮಾಡಿ ಬ್ಲಾಸ್ಟ್ ಮಾಡ್ತಿದ್ರು, ಅದೇ ಥರ. ಬಟ್ ಇದ್ರಲ್ಲಿ ಏನಾದ್ರು ಕಾರಲ್ಲಿ ಅಪ್ ಮಾಡ್ತಿದ್ರೆ ಇನ್ಸೈಡ್ ಒಳಗಡೆ ಏನೋ ನಡೀತಿರುತ್ತೆ, ಹೊರಗಡೆ ಮಾತ್ರ ಬಾಂಬು ಅಪ್ ಆಗ್ತಿರುತ್ತೆ, ಬಣ್ಣ ಬ್ಲಾಸ್ಟ್ ಆಗುತ್ತೆ. ನೋಡಿ ಅಂತೂ ಚಿಂದಿ ಗುರು, ಶೈಕ್ ಆಗ್ಬಿಡುತ್ತೆ ಹಂಗೇನೆ. ಸೊ ಟಾಕ್ಸಿಕ್ ಯಾರ್ಯಾರು ವೆಯ್ಟ್ ಮಾಡ್ತಿದ್ರಿ ಎಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಟಾಕ್ಸಿಕ್ ಬರ್ತಿದ್ದಂಗೆ ಫಸ್ಟ್ ಡೇ ಸೋಗೆ ನುಗ್ಗೋಕ್ಕೆ ಟ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ.